Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ ಸೊ 3D ಜಾಮೆಟ್ರಿದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದೀವಿ ಅಂಡ್ ಎಸ್ಪೆಷಲಿ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿದ್ವಿ. ಹೌದು, ಗೌರ್ಮೆಂಟ್ ಅವರು ಒಂದು ನಿಮಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ರೆ ಆ ಕ್ವಶನ್ ಬ್ಯಾಂಕ್ ಇಂದ ಎಲ್ಲ ಚಾಪ್ಟರ್ಸ್ದು MCQs ನಾನು ಸಾಲ್ವ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೆ ನೋಡಿ. ಸೊ ಎಲ್ಲ ಚಾಪ್ಟರ್ಸ್ದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಅದರದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಯಾಕಂದರೆ ಔಟ್ ಆಫ್ ಔಟ್ ಬರಬೇಕಂದ್ರೆ ನೀವು MCQs ಪಕ್ಕ ಆಗಿರಬೇಕು. MCQs ನೀವು ಚೆನ್ನಾಗಿ ಮಾಡ್ತೀರಾ ಅಂದರೆ ಔಟ್ ಆಫ್ ಔಟ್ ಪಕ್ಕ ಬರ್ತಾವ ಅಂತಂತಾರೆ. ಅದಕ್ಕೋಸ್ಕರ ಎಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಏನಂತ ಬರೆದಿದ್ದೀನಿ ಅಂದರೆ ಟಾರ್ಗೆಟ್ 80 ಔಟ್ ಆಫ್ 80 ಅಂತಿದೆ ನೋಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಕೆಲವೊಬ್ಬರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ. ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಸ್ಲೋ ಲರ್ನರ್ಸ್ ಇರ್ತಾರೆ, ಅವರು ಮೈಂಡ್ ಸೆಟ್ ಇಟ್ಕೊಂಡು ನಾನು ಏನು ಮಾಡ್ತೀನಿ, ನಾನು ಕ್ಲಾಸಸ್ ಮಾಡ್ತೀನಿ, ನೀವು ಸ್ವಲ್ಪ ಜಲ್ದಿ ಅರ್ಥ ಆಗ್ತಿದೆ ಅಂದರೆ ನೀವು ಕ್ವಶನ್ನ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ಅವ್ರು ನೋಡ್ಕೊಳ್ಳಿ. ಓಕೆ, ಸೊ ಆ ಥರ ನೀವು ನೋಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕೆಲವೊಬ್ಬರಿಗೆ ವಿಡಿಯೋ ಕ್ವಾಲಿಟಿ ಬರ್ತಿಲ್ಲ ಅಂತ ಅನಿಸುತ್ತೆ. ಓಕೆ, ಹಿಂಗೆ ನೋಡಿ ಡೈರೆಕ್ಟಾಗಿ ನೀವು 360p ಅಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ, ನೀವು ಕ್ವಾಲಿಟಿ ಅಂತ ಬಂದಾಗ ಸೊ ನಿಮಗೆ ಯೂಟ್ಯೂಬಲ್ಲಿ ಆಪ್ಷನ್ಸ್ ಇರ್ತವೆ. ಕ್ವಾಲಿಟಿ ಅಂತ 360p ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ವೈ ಬಿಕಾಸ್ ನನ್ನ ಹತ್ರ ಕ್ಯಾಮ್ರಾ ಭಾಳ ಸಣ್ಣದು. ಅಂದರೆ ಅದಕ್ಕೋಸ್ಕರ ಅಷ್ಟು ಕ್ವಾಲಿಟಿ ಬರಲ್ಲ ಅದು. ಓಕೆ, ಬಟ್ ನೀವು 360p ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. 144p ಅಲ್ಲಿ ಅಷ್ಟು ಕ್ವಾಲಿಟಿ ಬರಲ್ಲ. ಅದಕ್ಕೋಸ್ಕರ ವೈ ಬಿಕಾಸ್ ಅಷ್ಟು ಬಜೆಟ್ ಏನಿಲ್ಲ ನಮ್ಮ ಹತ್ರ. ಈಗ ಸಣ್ಣ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಬಜೆಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಬರ್ತಿದೆ. ಬಟ್ ನೀವು 360p ಅಲ್ಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಆ ವಿಡಿಯೋ. ಓಕೆ, ನೀವು ಕ್ಲಾರಿಟಿ ಬರ್ತಿಲ್ಲ ಹಂಗೆ ಇದು ಮಾಡ್ಕೋಬೇಡಿ, ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈಗ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ 3D ಜಾಮೆಟ್ರಿಯಿಂದ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಈ ಕ್ಲಾಸಸ್ PDF ನೋಟ್ಸ್ ಇರುತ್ತಲ್ಲ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಕ್ವಶನ್ ನಂಬರ್ 1 ನೋಡಿ ಏನು ಕೊಟ್ಟಿದೆ. ಡೆರೈವ್ ಈಕ್ವೇಷನ್ ಆಫ್ ಲೈನ್. ಓಕೆ, ಸೊ ಡೆರೈವ್ ಈಕ್ವೇಷನ್ ಆಫ್ ಲೈನ್ in a space passing through a point and parallel to B vector in Cartesian form. Okay, in vector form, both in Cartesian form. ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ರೆ, ಒಂದು ಲೈನ್ ಇದೆ, ಆ ಲೈನು ಎದ್ರ ಮೇಲೆ ಪಾಸ್ ಆಗ್ತದೆ, ಒಂದು ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಆ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಆ್ಯಂಡ್ ಇನ್ನೊಂದು ವೆಕ್ಟರ್ಗೆ ಪ್ಯಾರಲಲ್ ಇದೆ. ಓಕೆ, ಇನ್ನೊಂದು ವೆಕ್ಟರ್ಗೆ ಪ್ಯಾರಲಲ್ ಇದೆ. ಬೇಕಾದ್ರೆ ಇಲ್ಲಿ ನಾನು ಹಾಕ್ತೀನಿ ನೋಡಿ, ಬೇಕಂದ್ರೆ ಬೇರೆ ಪೆನ್ ತೊಗೊಂಡು. ಓಕೆ, ಲೆಟ್ ಅಸ್ ಕನ್ಸಿಡರ್ 3D ಸ್ಪೇಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ಇದು 3D ಸ್ಪೇಸ್ ಇದೆ ಅಂದ್ಕೊಳ್ಳಿ. ಸೊ ಒಂದು ಲೈನ್ ಇದೆ, ಒಂದು ಲೈನು ದಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ಗೆ. ಓಕೆ, ಎ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಎ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಆ್ಯಂಡ್ ಪ್ಯಾರಲಲ್ ಟು ದಿಸ್ ಬಿ ವೆಕ್ಟರ್ಗೆ ಪ್ಯಾರಲಲ್ ಇದೆ. ಓಕೆ, ಈ ವೆಕ್ಟರ್ಗೆ ಪ್ಯಾರಲಲ್ ಇದೆ. ಓಕೆ, ಈ ವೆಕ್ಟರ್ಗೆ ಪ್ಯಾರಲಲ್ ಇದ್ದಾಗ ಓಕೆ, ವಾಟ್ ಈಸ್ ಈಕ್ವೇಷನ್ ಆಫ್ ದಿಸ್ ಲೈನ್. ಓಕೆ, ಈ ಲೈನ್ ಇಂದ ಈಕ್ವೇಷನ್ ಏನು ಬರುತ್ತೆ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ ವೆಕ್ಟರ್ ಫಾರ್ಮ್ ಮತ್ತೆ ಕಾರ್ಟೇಶಿಯನ್ ಬೋತ್. ಓಕೆ, ಸೊ ನಾವೇನು ಮಾಡ್ತೀನಿ, ಈ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಏನು ತಗೊಳ್ಳೋಣ, ನಾನು ಈ ಪಾಯಿಂಟ್ ಪೊಸಿಷನ್ ವೆಕ್ಟರ್ ನಾನು ಏನು ತೊಗೊಳ್ತೀನಿ, ಎ ವೆಕ್ಟರ್ ಅಂತ ತಗೊಳ್ತೀನಿ. ಪಾಯಿಂಟ್ ಪೊಸಿಷನ್ ವೆಕ್ಟರ್ ಏನು ತೊಗೊಳ್ತೀನಿ, ಎ ವೆಕ್ಟರ್ ಅಂತ ತೊಗೊಳ್ತೀನಿ. ಆ್ಯಂಡ್ ನಾವು ಜಸ್ಟ್ ಲೆಟ್ ಅಸ್ ಕನ್ಸಿಡರ್ ಎನಿ ಪಾಯಿಂಟ್ ಆನ್ ದಿಸ್ ಲೈನ್. ಓಕೆ, ಯಾವ್ದಾರ ಒಂದು ಪಾಯಿಂಟ್ ಅಸ್ಯೂಮ್ ಮಾಡ್ಕೊಂಡು ನಾನು ಪಿ ಅನ್ನೋ ಪಾಯಿಂಟ್ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆ, ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ಎನಿ ಪಾಯಿಂಟ್ ಪಿ ಆನ್ ದಿ ಲೈನ್. ಲೈನ್ ಮೇಲೆ ಯಾವ್ದಾರ ಒಂದು ಪಾಯಿಂಟ್ ಪಿ ನ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆ, ಅದರದ್ದು ಪಾಯಿಂಟ್ ಪಿ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ವಾಟ್ ಇದು ಈ ಪಾಯಿಂಟ್ ಪಿ ಇದು ಪೊಸಿಷನ್ ವೆಕ್ಟರ್ ಅಂತ ತೊಗೊಳ್ತೀನಿ. Point P the position vector, I will take it as R vector. Okay, so this is origin. Okay, origin. So this is ಏನಾಗುತ್ತೆ, this is A point ದು position vector ಏನಾಗುತ್ತೆ A vector. P point ದು ಯಾವ್ದಾರ ಒಂದು ಪಾಯಿಂಟ್ ಲೈನ್ ಮೇಲೆ ಯಾವ್ದಾರ ಒಂದು ಪಾಯಿಂಟ್ ತೊಗೊಂಡಿದ್ದೀನಿ, ಆ ಪಾಯಿಂಟ್ ದು position vector ಏನು ತೊಗೊಂಡಿನಿ, R vector ಅಂತ ತೊಗೊಂಡಿನಿ. Okay, and now just see this line is parallel to this B vector. B vector ಗೆ ಪ್ಯಾರಲಲ್ ಇದೆ ಅಂತ ಅರ್ಥ. B vector ಗೆ ಈ ತರ ಪ್ಯಾರಲಲ್ ಇದೆ. Okay, now ಈ ಈಕ್ವೇಷನ್ ಆಫ್ ಲೈನ್ ದು ಈ ಲೈನ್ ಇಂದ ಈಕ್ವೇಷನ್ ಕಂಡುಹಿಡಿಯಬೇಕು. ಇದರಲ್ಲಿ ವೆಕ್ಟರ್ ಫಾರ್ಮೆಟ್ಲಿ ಮತ್ತೆ ಕಾರ್ಟೇಶಿಯನ್ ಫಾರ್ಮೆಟ್ಲಿ. ಓಕೆ, ಈಗ ನೋಡಿ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ತೀನಿ. ಓಕೆ, ಏನೇನು ಕೊಟ್ಟಿದ್ರೆ ಏನೇನು ನಾವು ಈ ಡ್ರಾ ಮಾಡಿ ನಾನು ಬರ್ಕೊಳ್ತೀನಿ. ಓಕೆ, ಸೊ ಲೆಟ್ ಒ ಬಿ ಒರಿಜಿನ್. ಓಕೆ, ಓ ಅನ್ನೋದು ಒರಿಜಿನ್. ಓಕೆ, ಇದು ಓ ಅನ್ನೋದು ಒರಿಜಿನ್. ಓಕೆ, ಸೊ ನೆಕ್ಸ್ಟ್ ದ ಲೈನ್ ಪಾಸಿಂಗ್ ಥ್ರೂ point A having position vector
OA vector that OA vector that is equal to A vector. Okay, OA that is equal to A vector. ಇದು ಒಂದು ಪಾಯಿಂಟ್. ಓಕೆ, ನೆಕ್ಸ್ಟ್ ಅನದರ್ ದಟ್ ಈಸ್ ಲೆಟ್ PB. Okay, let PB any point. Let PB any point on line L. Okay, line L ಮೇಲೆ and having position vector OP vector that is equal to R vector. Okay, ಇದು OA vector that is equal to A vector, OP vector is equal to R vector. ಇಷ್ಟು and that is line L is parallel to, okay, line L is parallel to, okay, B vector. Okay, line L is parallel to B vector. ಅವಾಗ ನೋಡಿ, ಸೊ ನಾವು ನೋಡಿ ಅವಾಗ ನಮಗೆ AP vector that is equal to AP vector that is equal to ನಮ್ಗೆ ಏನ್ ಬರುತ್ತೆ, lambda times of B vector ಬರುತ್ತೆ. AP vector that is equal to ಏನ್ ಬರುತ್ತೆ, lambda times of B vector ನೋಡಿದೆ. ಓಕೆ, ಸೊ ನಮಗೆ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಎಡಿಷನ್ ಯೂಸ್ ಮಾಡ್ಕೊಂಡು ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಎಡಿಷನ್ ಯೂಸ್ ಮಾಡ್ಕೊಂಡು ಇದರಿಂದ, ಓಕೆ, ಇದರಿಂದ ಏನ್ ಬರುತ್ತೆ ನೋಡಿ, ಬೈ ವೆಕ್ಟರ್ ಲಾ ಆಫ್ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಎಡಿಷನ್, ವೆಕ್ಟರ್ ಲಾ ಆಫ್ ಎಡಿಷನ್ ಅಂತ ಬರ್ಕೊಳ್ಳಿ. ವೆಕ್ಟರ್ ಲಾ ಆಫ್ ಎಡಿಷನ್ ಅಂತ ಬರುತ್ತೆ. ವೆಕ್ಟರ್ ಲಾ ಆಫ್ ಎಡಿಷನ್ ದಟ್ ಇಸ್ ಈಕ್ವಲ್ ಟು ಇದರಿಂದ ಫಿಗರ್ ಇಂದ ಯೂಸ್ ಮಾಡ್ಕೊಂಡು, ಫಿಗರ್ ನೋಡಿ ಸೇಮ್ ಡೈರೆಕ್ಷನ್ ಆಡ್ ಮಾಡಿ. ಸೇಮ್ ಡೈರೆಕ್ಷನ್ ಯಾವ್ದು ನೋಡಿ ಬೇಕಾದ್ರೆ ಇಲ್ಲಿ ಹಾಕ್ತೀನಿ ಬೇಕಾದ್ರೆ, ಇದು ಈ ಡೈರೆಕ್ಷನ್ ಐತಾ. ಓಕೆ, ನೆಕ್ಸ್ಟ್ ಅದೇ ತರ ಇದು ಈ ಡೈರೆಕ್ಷನ್ ಇದೆ. ಓಕೆ, ಇದಂತ ಇದು ಈ ಡೈರೆಕ್ಷನ್ ಇದೆ. ಸೊ ದಿಸ್ ಇಸ್ A ಪಾಯಿಂಟ್, ದಿಸ್ ಇಸ್ OAP, ದಿಸ್ ಇಸ್ A ವೆಕ್ಟರ್. ಓಕೆ, ಸೊ ದಿಸ್ ಇಸ್ R ವೆಕ್ಟರ್, ದಿಸ್ ಇಸ್ AP ವೆಕ್ಟರ್. ನಾವು ಇದರಿಂದ ಯೂಸ್ ಮಾಡ್ಕೊಂಡು ನೋಡಿ ಏನ್ ಬರೀತೀವಿ ನಾವು. ಸೊ ಸೇಮ್ ಡೈರೆಕ್ಷನ್ ಇದು ಮತ್ತೆ ಇದು ಸೇಮ್ ಡೈರೆಕ್ಷನ್ ಇದೆ, ಹೌದಾ? OA ವೆಕ್ಟರ್ ಮತ್ತೆ AP ವೆಕ್ಟರ್ ಸೇಮ್ ಡೈರೆಕ್ಷನ್, ದಟ್ ಈಸ್ OA ವೆಕ್ಟರ್ ದಟ್ ಈಸ್ ಪ್ಲಸ್ AP ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿರುತ್ತೆ, AP ವೆಕ್ಟರ್ ದಟ್ ಈಸ್ ಅಪೋಸಿಟ್ ವೆಕ್ಟರ್ ಏನಂದ್ರೆ ನಮಗೆ OP ವೆಕ್ಟರ್ ದಟ್ ಈಸ್ ಈಕ್ವಲ್ ಟು OP ವೆಕ್ಟರ್. ಓಕೆ, ಸೊ ನಾವು ಇದನ್ನ ಏನ್ ಮಾಡ್ತೀನಿ, OA ವೆಕ್ಟರ್ ಅಂದ್ರೆ ಏನು, ದಟ್ ಈಸ್ A ವೆಕ್ಟರ್ ಪ್ಲಸ್ AP ವೆಕ್ಟರ್ as lambda times of B vector, that is equal to OP vector ಅಂದ್ರೆ OP vector R vector. Okay, R vector that is equal ಅಂದ್ರೆ R vector that is equal to A vector plus lambda times of B vector. So this is what the equation of line in vector form. ಇದು ವೆಕ್ಟರ್ ಫಾರ್ಮ್. ಇಷ್ಟೇ ನೋಡಿ, ಇಷ್ಟೇ ಕೇಳ್ತಾರೆ ಅವರು. ಓಕೆ, ಇಷ್ಟೇ ಕೇಳ್ತಾರೆ. ನಾನು ಆಕ್ಚುಲ್ ಆಗಿ ಕ್ವಶನ್ ಇಷ್ಟೇ ಕೇಳ್ತಾರೆ, ಬಟ್ ಕಾರ್ಟಿಷಿಯನ್ ಫಾರ್ಮ್ ಕೇಳಿದ್ರು ಬರೀಬೇಕು. ಓಕೆ, ಇದು ವೆಕ್ಟರ್ ಫಾರ್ಮ್ ಅಂದ್ರೆ ಇಷ್ಟೇ ಬರೆದು ಮುಗಿಸ್ಬಿಡೋದು. ಓಕೆ, ಈಗ ನಾವು ಇಫ್ ದೇ ಆಸ್ಕ್ಡ್ ಕಾರ್ಟಿಷಿಯನ್ ಫಾರ್ಮ್, ಓಕೆ, ಕಾರ್ಟಿಷಿಯನ್ ಫಾರ್ಮ್ ಅಂತ ಬಂದಾಗ ಕಾರ್ಟಿಷಿಯನ್ ಇಲ್ಲೇ ಬರ್ದ್ಬಿಡಂತಾರೆ. ಕಾರ್ಟಿಷಿಯನ್ ಫಾರ್ಮ್ ಅಂತ ಬಂದ್ರೆ, ಓಕೆ, ನಾವು ಲೆಟ್ ಅಸ್ ಕನ್ಸಿಡರ್, ಸೊ ದಿಸ್ ಪಾಯಿಂಟ್ P A having coordinate points x1, y1, z1. ಓಕೆ, ಸೊ P ದ ಕೋಆರ್ಡಿನೇಟ್ ಪಾಯಿಂಟ್ x, y, z. ಓಕೆ, ಸೊ B ವೆಕ್ಟರ್ ಏನಿದೆ, B ವೆಕ್ಟರ್ ದಟ್ ಈಸ್ A1 ಅಥವಾ A ವೆಕ್ಟರ್ AI ಕ್ಯಾಪ್ ಪ್ಲಸ್ BJ ಕ್ಯಾಪ್ ಪ್ಲಸ್ CK ಕ್ಯಾಪ್ ಇಷ್ಟಿದೆ ಅನ್ಕೊಳ್ಳಿ. ಓಕೆ, ದಟ್ ಯು ಕ್ಯಾನ್ ರೈಟ್ ಆಸ್ ಈ ತರ ಇದ್ದಾಗ, ಓಕೆ, ಡೈರೆಕ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ ಬಂದಾಗ, ಸೊ ನಮ್ಗೆ ಏನು ಆಗುತ್ತೆ, x minus x1 divided by A that is equal to y minus y1 divided by, so B that is equal to z minus z1 divided by C. So this is in the Cartesian form. ಇದು ಎದರಲ್ಲಿ ಕಾರ್ಟಿಷಿಯನ್ ಫಾರ್ಮ್, ಇದು ಡೈರೆಕ್ಟ್ ಆಗಿ ಬರುತ್ತೆ. ಓಕೆ, ಇದು ಹೆಂಗ್ ಬರುತ್ತೆ ಅಂದ್ರೆ ಸ್ವಲ್ಪ ನೋಡಿ, ಇದನ್ನೇ ನೋಡಿ, R ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಏನ್ ಮಾಡ್ತಾ. ಓಕೆ, ಸೊ ನಮ್ಗೆ ಲ್ಯಾಂಬ್ಡಾ ಏನ್ ಬರುತ್ತೆ ನೋಡಿ, ಲ್ಯಾಂಬ್ಡಾ ಇದು A ವೆಕ್ಟರ್ ಆ ಕಡೆ ಕಳಿಸ್ರಿ. R ವೆಕ್ಟರ್ ದಟ್ ಇಸ್ ಈಕ್ವಲ್ ಟು A ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ B ವೆಕ್ಟರ್ ಹೌದಾ. ಲ್ಯಾಂಬ್ಡಾ ಏನ್ ಬರುತ್ತೆ ನೋಡಿ, A ವೆಕ್ಟರ್ ಅದು ಕಳಿಸಿ, R ವೆಕ್ಟರ್ ಮೈನಸ್ A ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ B ವೆಕ್ಟರ್, ವಿಚ್ ಮೀನ್ಸ್ ದಟ್ ಈಸ್ R ವೆಕ್ಟರ್ ಮೈನಸ್ A ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಇದನ್ನ B ವೆಕ್ಟರ್ ಇಲ್ತಾನೆ ಇಂಟು ಲ್ಯಾಂಬ್ಡಾ ಅಂದ್ರೆ ಇಷ್ಟು ಬರ್ತದೆ, ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಇದು R ವೆಕ್ಟರ್ ಅಂದ್ರೆ ದಿಸ್ x ಮೈನಸ್ A ವೆಕ್ಟರ್ ಅಂದ್ರೆ ದಿಸ್ ಇಸ್ x1 ಬರ್ತೀನಿ. ನೆಕ್ಸ್ಟ್ B ವೆಕ್ಟರ್ ಅಂದ್ರೆ A ಇಲ್ಲಿ ಬರ್ತೀನಿ, ಅದನ್ನೇ ಇದು ತರ ಬರ್ತೀನಿ. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸೊ 3 ಮಾರ್ಕ್ಸ್ ಬರುತ್ತೆ ನೋಡಿ. ಆಕ್ಚುಲ್ ಆಗಿ ಇಷ್ಟರೊಳಗೆ ಇಷ್ಟೇ ಇರುತ್ತೆ ನಿಮ್ಗೆ ಆನ್ಸರ್, ಇಷ್ಟೇ ಇರುತ್ತೆ. ಬಟ್ ಕಾರ್ಟಿಷಿಯನ್ ಫಾರ್ಮ್ ಅಂತ ಕೇಳಿದ್ರೆ ಇಷ್ಟು ಬರೀಬೇಕು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಹೋಗ್ತಾನೆ. ಓಕೆ.
ನೆಕ್ಸ್ಟ್ ಓಕೆ ನಾವು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ L1 ಅಂಡ್ L2. ಓಕೆ, ಇಲ್ಲಿ ನೋಡಿ ಇವು ಗೊತ್ತಿರಬೇಕು ಫಾರ್ಮುಲಾ. ಓಕೆ, ಶಾರ್ಟೆಸ್ಟ್ ಲೈನ್ L1 ಮತ್ತೆ L2 ಇದೆ. ಓಕೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಫಾರ್ಮುಲಾ ಫಸ್ಟ್ ಕೊಟ್ಟಿರೋ ಲೈನ್ಸ್ ಬರ್ಕೊಳ್ಳಿ. ಓಕೆ, ಲೈನ್ಸ್ ಏನು ಕೊಟ್ಟಿದ್ರೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಓಕೆ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ 2i ಕ್ಯಾಪ್ minus j cap plus k cap. Okay, so that is r vector, another equation of line r vector that is equal to 2i cap okay plus j cap minus k cap okay plus mu times of 3i cap minus 5j cap plus 2k cap. ಇಷ್ಟಿದೆ ನೋಡಿ. Okay, this is line 1, this is line 1, this is line 2. ಸೊ ಇವೆರಡು ನಡುವೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಂಡುಹಿಡಬೇಕು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಏನು ಫಾರ್ಮುಲಾ? ಸೊ ನಿಮಗೆ ಆ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಫಾರ್ಮುಲಾ ಅಂದರೆ a2 minus a1 ವೆಕ್ಟರ್. ಓಕೆ, a2 minus a1 ವೆಕ್ಟರ್. ಓಕೆ, ಸೊ ನಾವೇನು ಮಾಡಬೇಕು? ಡಾಟ್ ಪ್ರಾಡಕ್ಟ್ ವಿತ್ ಸೊ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್, b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್ ಡಿವೈಡೆಡ್ ಬೈ that is magnitude of b1 cross product with b2 vector. ಇದು ಓಕೆ, ಇದ್ರ ಫಾರ್ಮುಲಾ ಇದ್ರದ್ದು ಏನು ಮಾಡಬೇಕು ನಮಗೆ? ಸೊ ದಟ್ ಈಸ್ ಮಾಡ್ಲಸ್ ವೈ ಬಿಕಾಸ್ ಡಿಸ್ಟೆನ್ಸ್ ಯಾವತ್ತಿದ್ರೆ ಏನು ಪಾಸಿಟಿವ್ ಬರುತ್ತೆ. ಇಷ್ಟು ಇದು ಫಾರ್ಮುಲಾ ಇಷ್ಟು ಕಂಡುಹಿಡಿದ್ರೆ ಸೊ ನಿಮಗೆ ಡಿಸ್ಟೆನ್ಸ್ ಬರುತ್ತೆ ನೋಡಿ. ಫಸ್ಟ್ ಏನು ಮಾಡೋಣ, ಇದರೊಳಗೆ a1 ವೆಕ್ಟರ್ ಯಾವುದು a2 ವೆಕ್ಟರ್ ಯಾವುದು ಕಂಡುಹಿಡಿಯೋಣ. ಸೊ ದಟ್ ಈಸ್ ನೋಡಿ, ಇದು ಯಾವ ಫಾರ್ಮುಲಾ ಅಂದರೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ b1 ವೆಕ್ಟರ್. ಈ ಫಾರ್ಮುಲಾ ಇದೆ. ಅದೇ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದು a2 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ b2 ವೆಕ್ಟರ್ ಫಾರ್ಮುಲಾ ಇದೆ ಇದು. ಓಕೆ, ಇದು ಇಷ್ಟ ಆಯ್ತು. ಓಕೆ, ನೆಕ್ಸ್ಟ್ ಇದು ಈ ಫಾರ್ಮುಲಾ ಇದೆ, ಇದು ಈ ಫಾರ್ಮುಲಾ ಅಂದ್ರೆ ಸೊ ವಿಚ್ ಮೀನ್ಸ್ a1 ವೆಕ್ಟರ್ ಏನು ಬರುತ್ತೆ ನೋಡಿ, a1 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಹೌದಾ? ಅದೇ ಥರ ನಮಗೆ a2 ವೆಕ್ಟರ್ ಅಂದ್ರೆ a2 ವೆಕ್ಟರ್ ಇದೆ. ಹೌದಾ? a2 ವೆಕ್ಟರ್ ಇದೆ ನೋಡಿ, a2 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇಲ್ಲೇ ಬರಿ ಅಂತ a2 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಓಕೆ ಮೈನಸ್ ಕೆ ಕ್ಯಾಪ್. ಓಕೆ, ಅದೇ ಥರ b1 ವೆಕ್ಟರ್ ನೋಡಿ, b1 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ದಟ್ ಈಸ್ 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಅದೇ ಥರ b2 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ದಟ್ ಈಸ್ ಇದು b2 ವೆಕ್ಟರ್. ಓಕೆ, ಇದು ಕಂಪೇರ್ ಮಾಡಬೇಕಾದ್ರೆ ದಟ್ ಈಸ್ 3i ಕ್ಯಾಪ್ ಮೈನಸ್ 5j ಕ್ಯಾಪ್. ಓಕೆ, ನಮಗೆ ಜಾಸ್ತಿ ಕ್ವಶನ್ ಏನು ಇರಲ್ಲ ನೋಡಿ, ನಮಗೆ ಒಂದು 3-4 ಕ್ವಶನ್ಸ್ ಅಷ್ಟೇ ಇರ್ತವೆ. ಆ ಕ್ವಶನ್ಸ್ ನೀಟಾಗಿ ನಾವು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾರೆ ಆ ಕ್ವಶನ್ಸ್ ಕೊಟ್ರು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಮತ್ತೆ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ಫಸ್ಟ್ ಏನು ಮಾಡೋಣ, a2 minus a1 ಕಂಡಿಡಿಯೋಣ ನೋಡಿ. a2 minus a1 ದಟ್ ಈಸ್ ಈಕ್ವಲ್ a2 ಅಂದ್ರೆ ಇದು ಹೌದಾ? ದಟ್ ಈಸ್ 2i ಕ್ಯಾಪ್ ಓಕೆ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಮೈನಸ್ ಆಫ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಓಕೆ, ನಾವು ಜಸ್ಟ್ ಸಿ ಡೈರೆಕ್ಟ್ ಆಗಿ ಬರ್ದ್ಬಿಟ್ಟು ನೋಡಿ, ಇಲ್ಲಿ ಮೈನಸ್ ಐ ಕ್ಯಾಪ್ ಆಗುತ್ತೆ. ಹೌದಾ? ಇದು ಸೊ 2i ಕ್ಯಾಪ್ ಅಲ್ಲಿ ಮೈನಸ್ ಐ ಕ್ಯಾಪ್ ಹೋದ್ರೆ ನಮಗೆ ಐ ಕ್ಯಾಪ್ ಬರುತ್ತೆ. ಐ ಕ್ಯಾಪ್ ಬರ್ಕೊಳ್ಳಿ. ಓಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಜೆ ಕ್ಯಾಪ್ ಮಾಡಿದ್ರೆ ಮೈನಸ್ 2j ಕ್ಯಾಪ್. ಓಕೆ, ಅದೇ ಕೆ ಕ್ಯಾಪ್ ಇಲ್ಲ ಇಲ್ಲಿ ದಟ್ ಈಸ್ ಪ್ಲಸ್ ಕೆ ಕ್ಯಾಪ್ ಬರುತ್ತೆ. ಬರ್ಕೊಳ್ಳಿ. a2 minus a1 ಅಂದ್ರೆ ಇಷ್ಟು ಬಂತು. b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್. ಇಲ್ಲಿ ನೋಡಿ, ಇಲ್ಲೇ ಮಾಡಂತ ಸುಮ್ಮನೆ ಇಲ್ಲಿ ಸ್ಪೇಸ್ ಐತಿ, ಯಾಕಂದ್ರೆ ಆಮೇಲೆ ಇದನ್ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್ ಇಸ್ ನಥಿಂಗ್ ಬಟ್ ನಮಗೆ ದಟ್ ಈಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಓಕೆ, ಆಯ್ತಾ? ಇಲ್ಲಿ ಸೊ ದಟ್ ಈಸ್ ನಮಗೆ b1 ವೆಕ್ಟರ್ ಏನಿದೆ, ಇದು b1 ವೆಕ್ಟರ್ ಇದೆ. ಹೌದಾ? ತಪ್ಪು ಮಾಡಿದ್ದೀನಿ ನಾನು. a2 minus a1 ತಪ್ಪು ಮಾಡಿದ್ದೀನಿ ನೋಡಿ. ನಾನು ಇನ್ಸ್ಟೆಡ್ ಆಫ್ ಟೇಕಿಂಗ್ b1 ತೊಗೊಂಬಿಟ್ಟಿನಿ, a2 ಇದು ತೊಗೋಬೇಕಿತ್ತು ನಾನು. ಒಂದು ಸೆಕೆಂಡ್ ತಡ್ರಿ, ಇದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಬಿಡೋಣ. ಓಕೆ, ಸೊ ದಟ್ ಈಸ್ a2 ಅಂದ್ರೆ ಇದಲ್ಲ, ದಿಸ್ ಇಸ್ a2, ಇದು ತೊಗೊಂಬಿಟ್ಟಿನಿ ನಾನು. a2 ಇಸ್ ನಥಿಂಗ್ ಬಟ್ ದಿಸ್ ಒನ್ 2i ಕ್ಯಾಪ್ ಓಕೆ 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಐ ಕ್ಯಾಪ್ ಓಕೆ ಪ್ಲಸ್ ಜೆ ಕ್ಯಾಪ್. ಇಷ್ಟಿದೆ ನೋಡಿ. ಇಲ್ಲಿ ಮೈನಸ್ ಐ ಕ್ಯಾಪ್ ಆಗುತ್ತೆ, ಇಲ್ಲಿ ಇದನ್ನು ಮೈನಸ್ ಜೆ ಕ್ಯಾಪ್ ಆಗುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಇದಕ್ಕೂ ಮತ್ತೆ ಇದಕ್ಕೂ, ಅವಾಗ ಮೈನಸ್ ಐ ಕ್ಯಾಪ್ ಆಗುತ್ತೆ. 2i ಕ್ಯಾಪ್ ಅಲ್ಲಿ ಐ ಕ್ಯಾಪ್ ಹೋದ್ರೆ ಏನಾಗುತ್ತೆ, ದಟ್ ಈಸ್ ಐ ಕ್ಯಾಪ್ ಆಗುತ್ತೆ. ಐ ಕ್ಯಾಪ್ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಜೆ ಕ್ಯಾಪ್, ಇಲ್ಲಿ ಪ್ಲಸ್ ಜೆ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಏನು ಬರುತ್ತೆ ನಮಗೆ 0 ಬರುತ್ತೆ. ಓಕೆ, 0 ಬರುತ್ತೆ. ಇಲ್ಲಿ ಮೈನಸ್ ಕೆ ಕ್ಯಾಪ್ ಯುವರ್ ಇಟ್ ಆಸ್ ಇಟ್ ಈಸ್, ಇಲ್ಲಿ 0 ಬರುತ್ತೆ.
minus k cap you write as it is. ಅಂದ್ರೆ a2 minus a1 ಏನು ಬಂತು ನಮಗೆ I cap minus k cap ಬಂತು. ಓಕೆ a2 minus a1 ಏನು ಬಂತು ಯಾಕಂದ್ರೆ ಬರ್ಕೊಳ್ಳಿ a2 vector minus a1 vector that is equal to I cap minus k cap ಬಂತು. ಓಕೆ ನೆಕ್ಸ್ಟ್ that is b1 cross product with b2 ಅಂದ್ರೆ determinant of I cap j cap k cap in and the b1 vector ಅಂದ್ರೆ ಇದು ಹೌದಾ, so that is 2 minus 1 1 ಹೌದಾ. so b2 vector is nothing but that is 3 minus 5 2 that is equal to this is determinant ನ ಎಕ್ಸ್ಪ್ಯಾಂಡ್ ಮಾಡೋಣ ಪ್ಲಸ್ ಮೈನಸ್ ಪ್ಲಸ್ ಹೌದಾ. ಓಕೆ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಫಸ್ಟ್ ರೋ ದಟ್ ಈಸ್ I cap of ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 2 into minus 1 ಅಂದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. ಮೈನಸ್ ಆಫ್ -5 into 1 ಮಾಡಿದ್ರೆ -5 ಬರುತ್ತೆ, -5 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ -j cap of ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ. 2 into 2 ಮಾಡಿದ್ರೆ ಏನು ಬರುತ್ತೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ 3 into 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ so that is plus k cap of ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 2 into -5 ಮಾಡಿದ್ರೆ ಏನು ಬರುತ್ತೆ ಹಿಂಗೆ -10 ಬರುತ್ತೆ, -10 ಬರ್ಕೊಳ್ಳಿ. ಮೈನಸ್ ಆಫ್ 3 into -1 ಮಾಡಿದ್ರೆ -3 ಬರುತ್ತೆ, -3 ಬರ್ಕೊಳ್ಳಿ. ಓಕೆ ನಮ್ಗೆ ಏನು ಬರುತ್ತೆ ನೋಡಿ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಬರುತ್ತೆ. 5 - 2 ಅಂದ್ರೆ 3 I cap ಆಗುತ್ತೆ, 3 I cap ಬರ್ಕೊಳ್ಳಿ. ನೆಕ್ಸ್ಟ್ 4 - 3 ಅಂದ್ರೆ 1 ಬರುತ್ತೆ, ದಟ್ ಈಸ್ -j cap ಬರುತ್ತೆ, -j cap ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 3 ಆಗುತ್ತೆ. ಓಕೆ ಪ್ಲಸ್ 3 ಆಗುತ್ತೆ, -10 ಆಗುತ್ತೆ, -7 ಆಗುತ್ತೆ. ಇದು -7 k cap. so this is b1 cross product with the b2 vector. okay b1 cross product with b2 vector, that is magnitude of b1 cross product with the b2 vector. magnitude of b1 cross product with b2 vector that is equal to ಏನು ಬರುತ್ತೆ ನಮಗೆ root of okay that is 3 square. okay 3 square plus -1 square -1 square okay plus -7 square. okay that is 3 square ಅಂದ್ರೆ ಎಷ್ಟು ಬರುತ್ತೆ ನಮಗೆ 3 square ಅಂದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. +1 you write as it is. 4 - 7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ, ಸರಿ 49 ಬರುತ್ತೆ. 49 ಬರುತ್ತೆ. ನಮ್ಗೇನು ಬರುತ್ತೆ ದಟ್ ಈಸ್ √59 ಬರುತ್ತೆ ನೋಡಿ. ಓಕೆ ಸೊ ದಟ್ ಈಸ್ √3 ಸ್ಕ್ವೇರ್ ಅಂದ್ರೆ 9 ಬರುತ್ತೆ. ನೆಕ್ಸ್ಟ್ -1 ಕೊಟ್ಟರೆ 1 ಬರುತ್ತೆ. -7 ಸ್ಕ್ವೇರ್ ಮಾಡಿದ್ರೆ √59 ಬರುತ್ತೆ. ನೆಕ್ಸ್ಟ್ ಯು ನೋ ದ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು a2 - a1. a2 - a1 ಅಂದ್ರೆ ಎಷ್ಟು ಬಂದಿದೆ ನಮಗೆ I cap minus k cap. ಡಾಟ್ ಪ್ರಾಡಕ್ಟ್ ವಿತ್ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ಅಂದ್ರೆ ಏನು ಬಂತು ನಮಗೆ 3 I cap - j cap -7 k cap. ಓಕೆ ಇಷ್ಟಾಯ್ತು. ಡಿವೈಡೆಡ್ ಬೈ ಏನಿದೆ ನಮಗೆ. ಸೊ ದಿಸ್ ಇಸ್ ನಮಗೆ ರೂಟ್ ಏನಿದೆ 59. ಅದು ಬೇಕಾದ್ರೆ ಇಲ್ಲಿ ನೋಡಿ ಇದೇ ಬರ್ಕೊಳ್ಳಿ, ಬೇಕಾದ್ರೆ ಇದನ್ನ ಹಿಂಗೆ ಮಾಡ್ತಿದ್ವಿ √59 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ I cap ಇಂಟು I cap ಮಾಡಿದ್ರೆ ನಾವು 3 I cap ಮಾಡಿದ್ರೆ ದಟ್ ಈಸ್ ನಮಗೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ -k cap ಇಂಟು ನಮಗೆ -7 ಮಾಡಿದ್ರೆ ದಟ್ ಈಸ್ +7 ಬರುತ್ತೆ, +7 ಡಿವೈಡೆಡ್ ಬೈ √59 ಅಂದ್ರೆ ಏನು ಬರುತ್ತೆ ನಮಗೆ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ √59 ಬರುತ್ತೆ. ಓಕೆ ಸೊ 10 ಡಿವೈಡೆಡ್ ಬೈ √59 ಯೂನಿಟ್ಸ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ನೋಡಿ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಇದು ನೋಡಿ ಕೊಟ್ಟಿರೋದು ಈಕ್ವೇಷನ್ಸ್ ಬರ್ಕೊಳ್ಳಿ ಫಸ್ಟ್. ಆಮೇಲೆ a1 vector a2 vector b1 vector b2 vector ಕಂಡುಹಿಡ್ಕೊಳ್ಳಿ. ಆಮೇಲೆ ಯು ನೋ ದ ಫಾರ್ಮುಲಾ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು a2 vector minus a1 vector ಓಕೆ ಇಂಟು ಡಾಟ್ ಪ್ರಾಡಕ್ಟ್ ವಿತ್ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್. ಓಕೆ ಅದ್ರ ಜೊತೆ ಏನು ಮಾಡೋಣ ಓಕೆ ಫಸ್ಟ್ a2 - a1 ಕಂಡುಹಿಡಿಯಿರಿ, ಆಮೇಲೆ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ಕಂಡುಹಿಡಿಯಿರಿ. ಓಕೆ ನೆಕ್ಸ್ಟ್ ಏನು ಮಾಡೋಣ ಅದ್ರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ, ಅದು ಡಿವೈಡೆಡ್ ಬೈ ಮಾಡೋಣ. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನಾವು ಯು ಜಸ್ಟ್ ಸಿ ಈಗ ನೋಡಿ ನಮ್ಗೆ ಏನು ಕೊಟ್ಟಿದ್ರೆ ನಮ್ಮ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಿದ್ರೆ. ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಾಗ ಸೊ ನಾವೇನು ಮಾಡ್ಬೇಕಂದ್ರೆ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಾಗ ನಾವು ಏನು ಮಾಡ್ಬೇಕಂದ್ರೆ ಸೊ ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿಯೋದು. ಸೊ ಇಲ್ಲಿ ವಾಪಸ್ ಅದೇ ಬಂತ. ಓಕೆ ಎಕ್ಸಾಕ್ಟ್ಲಿ ಅದೇ ತರ ಈಗ ನಾವು ಮಾಡಿವಲ್ಲ, ಎಕ್ಸಾಕ್ಟ್ಲಿ ಅದೇ ತರ ಇಟ್ಸ್ ಬೈ ದಿಸ್ ಕಾರ್ಟಿಷಿಯನ್ ಫಾರ್ಮಲ್ಲಿ ಕೊಟ್ಟಾಗ ದಟ್ ಈಸ್ a1 ವೆಕ್ಟರ್ ಏನು ಬರುತ್ತೆ, a2 ವೆಕ್ಟರ್ ಏನು ಬರುತ್ತೆ, ದಟ್ ಈಸ್ ಅಂಡ್ b1 ವೆಕ್ಟರ್ ಏನು ಬರುತ್ತೆ, b2 ವೆಕ್ಟರ್ ಏನು ಬರುತ್ತೆ ಅಂತ ಕಂಡುಹಿಡಿಯೋಣ. ಫಸ್ಟ್ ಇದು ನೋಡಿ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಳ್ಳೋದು. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೆಂಗ್ ಬರ್ಕೊಳ್ಳೋದು. ಸೊ ದಟ್ ಈಸ್ ಇದು ನೋಡಿದ್ರೆ ಇದು ಸೆಕೆಂಡ್ as x - (1) ಡಿವೈಡೆಡ್ ಬೈ 7. ಓಕೆ ದಟ್ ಈಸ್ ಈಕ್ವಲ್ ಟು ಇದು ಏನಾಗುತ್ತೆ y - (-1) ಡಿವೈಡೆಡ್ ಬೈ -6 ದಟ್ ಈಸ್ ಈಕ್ವಲ್ ಟು z - (-1) ಡಿವೈಡೆಡ್ ಬೈ 1. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ
ನೆಕ್ಸ್ಟ್ ಆ್ಯಂಡ್ ಇದಾಯ್ತಾ. ನೆಕ್ಸ್ಟ್ ಇದು ದಟ್ ಈಸ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 1 ದಟ್ ಈಸ್ ಈಕ್ವಲ್ ಟು ವೈ ಮೈನಸ್ 5 ಡಿವೈಡೆಡ್ ಬೈ -2 ದಟ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ 7 ಡಿವೈಡೆಡ್ ಬೈ 1. ಓಕೆ, ಇದನ್ನ ಯೂಸ್ ಮಾಡಿಕೊಂಡು ನೋಡಿ, ಇದು ಕಾರ್ಟಿಷಿಯನ್ ಫಾರ್ಮೆಟ್ ಇದ್ರೆ ವೆಕ್ಟರ್ ಫಾರ್ಮೆಟ್ ಬರ್ಕೊಳ್ಳೋಣ. ಸೊ ದಟ್ ಈಸ್ ಇದೇನು, ದಿಸ್ ಈಸ್ x1, ಸೊ ದಿಸ್ ಈಸ್ y1. ಬೇಕಾದ್ರೆ ಬೇರೆ ಪೆನ್ನಿಂದ ಬರ್ಕೊಳ್ತಾರೆ. this is x1, okay, so this is y1, okay, this is z1, okay, ಅದೇ ತರ this is x2, so this is y2, okay, this is z2. ಹೌದಾ? ನೆಕ್ಸ್ಟ್ ಅದೇ ತರ this is what a1, okay, this is b1, okay, this is c1, okay, ಅದೇ ತರ this is a2, this is b2, okay, next ಅದೇ ತರ this is c2. okay, now you know the formula. ಇದು ಕಾರ್ಟಿಷಿಯನ್ ವೆಕ್ಟರ್ ಫಾರ್ಮೆಟ್ ವರ್ಕ್ ಆಗಬೇಕಂದ್ರೆ that is a1 vector that is equal to a1 vector that is equal to ನಮಗೆ ಏನು ಬರುತ್ತೆ, that is minus I cap, okay, minus I cap. you know that a1 vector ಅಂದ್ರೆ xi cap plus x1 I cap plus y1 j cap plus z1 k cap. ಹೌದಾ? ಅದೇ ತರ x1 I cap ಅಂದ್ರೆ ಇದು ಇಲ್ಲಿ ನೋಡಿ, that is minus I cap. ಇಲ್ಲಿ this is also minus j cap, this is also minus k cap. okay, ಇಷ್ಟು ಒಂದು that is ಅದೇ ತರ a2 vector ಏನು ಬರುತ್ತೆ, a2 vector that is equal to ಇಲ್ಲಿ ನೋಡಿ, ಇಲ್ಲಿ ಏನಿದೆ, that is 3 I cap, okay, plus 5 j cap, okay, plus 7 k cap. okay, ಇಷ್ಟು ಬಂತು ನೋಡಿ. this is a2 vector. that is b1 vector ಏನು ಬರುತ್ತೆ, b1 vector that is equal to ನಮಗೆ ಏನು ಬರುತ್ತೆ, so b1 vector that is equal to ನಮಗೆ ಇಲ್ಲಿ ನೋಡಿ, that is 7 I cap minus 6 j cap, okay, plus k cap. ಇದು ಬರ್ಕೊಂಡು a1 I cap plus b1 I cap j cap plus c1 k cap ಅದನ್ನೇ ಬರ್ಕೊಂಡು. ನೆಕ್ಸ್ಟ್ ಅದೇ ತರ b2 vector that is equal to b2 vector that is equal to here 1 I cap, okay, -2 j cap, okay, plus k cap. ಇಷ್ಟು ನಮಗೆ ಇಷ್ಟು ಬಂತು. ನಮಗೆ ಫಾರ್ಮುಲಾ ಗೊತ್ತಿದೆ, ಡಿಸ್ಟೆನ್ಸ್ ಫಾರ್ಮುಲಾ. ಏನು ಡಿಸ್ಟೆನ್ಸ್ ಫಾರ್ಮುಲಾ, ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಬೇಕಾದ್ರೆ ಇಲ್ಲಿ ಬರೀತು ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು ನಮಗೇನು a2 minus a1 vector dot product with b1 cross product with b2 vector. okay, ಇಷ್ಟು divided by so magnitude of b1 cross product with b2 vector. ಇಷ್ಟು ಓಕೆ, ಇಷ್ಟು. ಈಗ ಫಸ್ಟ್ ನೋಡಿ a2 minus a1 ಕಂಡು, a2 minus a1 vector. ಓಕೆ, ನಾವು a2 ಇದು ಹೌದಾ, ಇದು ಬರ್ಕೊಳ್ಳಿ, ದಟ್ ಈಸ್ 3 I cap, ಓಕೆ, 3 I cap plus 5 j cap plus 7 k cap. ನೆಕ್ಸ್ಟ್ ಮೈನಸ್ ಆಫ್ ಇದೇನಿದೆ, ಮೈನಸ್ I cap, ಓಕೆ, ಪ್ಲಸ್ ಮೈನಸ್ k cap, ಮೈನಸ್ j cap ಮೈನಸ್ k cap. ಓಕೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 3 I cap, ಓಕೆ, ಪ್ಲಸ್ 5 j cap, ಓಕೆ, ನೆಕ್ಸ್ಟ್ ಪ್ಲಸ್ 7 k cap. ಮೈನಸ್ ಇಂದ ಬಿಟ್ಟರೆ ಪ್ಲಸ್ I cap, ಓಕೆ, ನೆಕ್ಸ್ಟ್ ಪ್ಲಸ್ j cap plus k cap. okay, now you just see a2 minus a1 vector that is equal to a2 minus a1 vector that is equal to, okay, this add ಮಾಡಿ ಇವೆಲ್ಲ ಏನು ಬರುತ್ತೆ, 3 I cap plus 3 I cap ಅಂದ್ರೆ I cap ಅಂದ್ರೆ 4 I cap ಆಗುತ್ತೆ, 4 I cap ಬರುತ್ತೆ. 5 j cap plus j cap ಅಂದ್ರೆ 6 j cap ಆಗುತ್ತೆ, 6 j cap. 7 k cap plus k cap ಅಂದ್ರೆ 8 k cap ಆಗುತ್ತೆ, 8 k cap. ಇಷ್ಟೇ ನೋಡಿ. okay, a2 minus a1 ಅಂದ್ರೆ ಇಷ್ಟು ಬಂತು. ಓಕೆ, ಸೊ ನೆಕ್ಸ್ಟ್ ಅದೇ ತರ b1 cross product with b2 vector. ಓಕೆ, b1 cross product ಇಲ್ಲೇ ಮಾಡ್ತೀನಿ, b1 cross product with b2 vector. okay, that is equal to determinant of I cap, j cap, k cap. okay, ಇಲ್ಲಿ b1 vector ಅಂದ್ರೆ ಇದು ಹೌದಾ, so that is ಏನಿದೆ 7 minus 6 1. okay, ಅದೇ ತರ here it is 1 minus 2 1. okay, now this plus minus plus, so expanding along row 1 ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಅವಾಗ ಏನು ಬರುತ್ತೆ, ಸ್ವಲ್ಪ ಕೆಳಗೆ ಮಾಡ್ಕೊಂಡು row 1 ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಅವಾಗ ಏನು ಬರುತ್ತೆ, ದಟ್ ಈಸ್ I cap of ನಮ್ಗೆ ಏನು ಬರುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ದಟ್ ಈಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ದಟ್ ಈಸ್ -6 into 1 ಮಾಡಿದ್ರೆ -6 ಬರುತ್ತೆ, -6 ಬರುತ್ತೆ, ಮೈನಸ್ ಆಫ್ -2 into 1 ಮಾಡಿದ್ರೆ -2 ಬರುತ್ತೆ, -2 ಬರುತ್ತೆ. ನೆಕ್ಸ್ಟ್ ಮೈನಸ್ j cap of ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, 7 into 1 ಮಾಡಿದ್ರೆ ಏನು ಬರುತ್ತೆ, 7 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 1 into 1 ಮಾಡಿದ್ರೆ 1 ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ ಅದೇ ತರ ಪ್ಲಸ್ k cap of ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, 7 into -2 ಮಾಡಿದ್ರೆ -14 ಬರುತ್ತೆ, -14 ಮಾಡ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ 1 ಇದು ಇದಾಯ್ತಾ, 1 into -6 ಮಾಡಿದ್ರೆ -6 ಬರುತ್ತೆ, -6 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ದಟ್ ಈಸ್ ಮೈನಸ್ ಇಂಟು ಮೈನಸ್ +2 ಬರುತ್ತೆ, ಹೌದಾ, ದಟ್ ಈಸ್ +2 -6 ಮಾಡಿದ್ರೆ -4 I cap, -4 I cap.
ಓಕೆ ದಟ್ ಈಸ್ 7 ಮೈನಸ್ 1 ಅಂದರೆ 6 ಮೈನಸ್ 6 ಜೆ ಕ್ಯಾಪ್ ಮೈನಸ್ 6 ಜೆ ಕ್ಯಾಪ್. ಓಕೆ ಅದೇ ಥರ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ 6 ಬರುತ್ತೆ. ಮೈನಸ್ 14 ಪ್ಲಸ್ 6 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಪ್ಲಸ್ 8 ಮೈನಸ್ 8 ಬರುತ್ತೆ ನೋಡಿ, ಮೈನಸ್ 8 ಕೆ ಕ್ಯಾಪ್. ಓಕೆ ಸೊ ದಟ್ ಈಸ್ B1 ಕ್ರಾಸ್ ಪ್ರಾಡಕ್ಟ್ ವಿತ್ B2 ವೆಕ್ಟರ್ ಇಷ್ಟು ಬಂತು. ಓಕೆ ಸೊ B1 ಕ್ರಾಸ್ ಪ್ರಾಡಕ್ಟ್ ವಿತ್ B2 ವೆಕ್ಟರ್ ಇಷ್ಟು ಬಂತು. ಇದರ ಮ್ಯಾಗ್ನಿಟ್ಯೂಡ್ ಕಂಡಿದೆ, ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ ಪ್ರಾಡಕ್ಟ್ ವಿತ್ B2 ವೆಕ್ಟರ್ that is equal to root of minus 4 square okay plus minus 6 square plus minus 8 square that is equal to ನಮಗೆ ಎಷ್ಟು ಬರುತ್ತೆ ನೋಡಿ, ನಮಗೆ minus 4 square ಅಂದ್ರೆ 16 ಬರುತ್ತೆ, 16 ಬರ್ಕೊಳ್ಳಿ. 6 square ಅಂದ್ರೆ 36 ಬರುತ್ತೆ, 36 ಬರ್ಕೊಳ್ಳಿ. 8 square ಅಂದ್ರೆ ಎಷ್ಟು ಬರುತ್ತೆ? minus 8 square ಅಂದ್ರೆ 64 ಬರುತ್ತೆ, 64 ಬರ್ಕೊಳ್ಳಿ. ಓಕೆ ಇದು 100 ಆಗುತ್ತೆ, ದಿಸ್ ಇಸ್ 116 ಆಗುತ್ತೆ ನೋಡಿ. ಸೊ ದಟ್ ಈಸ್ 116. ಓಕೆ ಸೊ ದಟ್ ಈಸ್ ಎಷ್ಟು ಬಂತ? ಓಕೆ ಇದರಲ್ಲಿ ಸಿಂಪ್ಲಿಫೈ ಮಾಡ್ತೀವಿ ನೋಡಿ. 8 ಮೈನಸ್ 7 ಅಂದ್ರೆ ಇದು ಹೌದಾ? ಸೊ ದಟ್ ಈಸ್ ಏನಿದೆ ನಿಮಗೆ 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಓಕೆ ಪ್ಲಸ್ 8k ಕ್ಯಾಪ್. ಓಕೆ ಡಾಟ್ ಪ್ರಾಡಕ್ಟ್ ವಿತ್ ವಾಟ್? B1 ಕ್ರಾಸ್ ಪ್ರಾಡಕ್ಟ್ B2 ಇದು ನಮ್ಗೆ ಏನಿದೆ ದಟ್ ಈಸ್ ಮೈನಸ್ 4i ಕ್ಯಾಪ್ ಮೈನಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್ ಡಿವೈಡೆಡ್ ಬೈ ಓಕೆ ಸೊ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ರೂಟ್ 116. ಓಕೆ ಇದು ಮಾಡ್ಲೆಸ್ ತಗೊಳ್ಳೋಣ. ಓಕೆ ನೆಕ್ಸ್ಟ್ ನೋಡಿ, ಇದನ್ನ ಸ್ವಲ್ಪ ಮೇಲೆ ತೊಗೊಂಡು ಹೋಗ್ತೀನಿ. ನೆಕ್ಸ್ಟ್ ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ. ದಿಸ್ ದಟ್ ಈಸ್ 4i ಕ್ಯಾಪ್ ಇಂಟು ಮೈನಸ್ 4i ಕ್ಯಾಪ್ ಮಾಡಿದ್ರೆ ಮೈನಸ್ 16 ಬರುತ್ತೆ. ಅದೇ ಥರ 6j ಕ್ಯಾಪ್ ಇಂಟು ಮೈನಸ್ 6j ಕ್ಯಾಪ್ ಅಂದ್ರೆ ಮೈನಸ್ 36 ಬರುತ್ತೆ, 36 ಬರ್ಕೊಳ್ಳಿ. ಮೈನಸ್ 8 ಕ್ಯಾಪ್ ಪ್ಲಸ್ 8 ಕ್ಯಾಪ್ ಇಂಟು ಮೈನಸ್ 8 ಕ್ಯಾಪ್ ಮಾಡಿದ್ರೆ ಮೈನಸ್ 64 ಬರುತ್ತೆ, 64 ಡಿವೈಡೆಡ್ ಬೈ ರೂಟ್ 160. ಓಕೆ ಇದೆಷ್ಟು ಬರುತ್ತೆ? ದಿಸ್ ಇಸ್ ಆಲ್ಸೋ ನಮಗೆ ಏನು ಬರುತ್ತೆ? ರೂಟ್ 116 ಬರುತ್ತೆ ನೋಡಿ. ದಿಸ್ ಇಸ್ ಮೈನಸ್ 116 ಬರುತ್ತೆ. ಇದಕ್ಕೆ ಮಾಡ್ಲೆಸ್ ಅಪ್ಲೈ ಮಾಡಿ. ಸೊ ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ ನಮಗೆ ದಟ್ ಈಸ್ ಪ್ಲಸ್ 116 ಬರುತ್ತೆ ಡಿವೈಡೆಡ್ ಬೈ 116 ರೂಟ್ 116. ಸೊ ದಿಸ್ ಸೆಕೆಂಡ್ ಇಟ್ ಆಸ್ ರೂಟ್ 116 ನೋಡಿ, ರೂಟ್ 100 ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ರೂಟ್ 116 ಯೂನಿಟ್ಸ್. ಓಕೆ ಇದನ್ನು ನೋಡಿ ಮತ್ತೆ ಫ್ಯಾಕ್ಟರೈಸ್ ಮಾಡಿದ್ರೆ ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಡಿವೈಡ್ ಮಲ್ಟಿಪ್ಲೈ ಆಗುತ್ತೆ ನೋಡಿ. 4116 ಡಿವೈಡೆಡ್ ಬೈ 4, 4 1 ಜಾ 4 2 ಜಾ 8, ಇಲ್ಲಿ 3 ಓಕೆ 3 ಉಳಿತೆ, 4 9 ಜಾ ಬರುತ್ತೆ ನೋಡಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ನಮಗೆ ದಿಸ್ ವಿ ಕ್ಯಾನ್ ರೈಟ್ ಆಸ್ 4 into 29. 4 into 29 you can as 2 into root 29 ಯೂನಿಟ್ಸ್. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಇಲ್ಲಿ ನೋಡಿ ನಿಮಗೆ ಟಫ್ ಅನ್ಸ್ಬೋದು ಇದು, ಬಟ್ ನೀವು ಫಾರ್ಮುಲಾ ನೆನ್ಪು ಮಾಡ್ಕೊಂಡ್ಬಿಟ್ರೆ ಸಾಕು. ಈ ಫಾರ್ಮುಲಾ ಸೊ ದಟ್ ಈಸ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು a2 minus a1 ಓಕೆ. ಸೊ ಇಂಟು ಕ್ರಾಸ್ ಪ್ರಾಡಕ್ಟ್ ವಿತ್ B1 into B2 ವೆಕ್ಟರ್ ಓಕೆ ಮಾಡಿದಾಗ B1 ಕ್ರಾಸ್ ಪ್ರಾಡಕ್ಟ್ ವಿತ್ B2 ವೆಕ್ಟರ್ ಡಿವೈಡೆಡ್ ಬೈ ಅದ್ರ ಮ್ಯಾಗ್ನಿಟ್ಯೂಡ್ ಕಂಡುಬಿಟ್ರೆ ಈಸಿಯಾಗಿ ಬರುತ್ತೆ ನಿಮ್ಗೆ. ಓಕೆ ಇಲ್ಲಿ ನೋಡಿ ಇದು ಈಸಿ ಇದೆ, ನಿಮ್ಗೆ ಟಫ್ ಏನಿಲ್ಲ. ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಕೆ ಫಸ್ಟ್ ಕ್ವಶನ್. ಓಕೆ ಬೇಕಾದ್ರೆ ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ನೋಡೋಣ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ನೋಡಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಇದು ಲಾಸ್ಟ್ ಕ್ವಶನ್, ಇದೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗಿತು. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್, ಇದು ಪ್ಯಾರಲಲ್ ಲೈನ್ಸ್ ಇದ್ದಾಗ ನಮ್ಗೆ ಯಾವ ಥರ ಫಾರ್ಮುಲಾ? ಇಲ್ಲಿ ನೋಡಿ, ಇಫ್ ಯು ಹ್ಯಾವ್ ಟೂ ಪ್ಯಾರಲಲ್ ಲೈನ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಈ ಟೂ ಪ್ಯಾರಲಲ್ ಲೈನ್ಸ್ ಇದ್ದಾಗ ಡಿಸ್ಟೆನ್ಸ್ ಏನು ಕಂಡು ಹಿಡಿಬೇಕು? ಡಿಸ್ಟೆನ್ಸ್ ಯಾವ ಥರ ಬರುತ್ತೆ ಅಂದರೆ ಫಾರ್ಮುಲಾ ಅದು ದಟ್ ಈಸ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಓಕೆ ಬಿ ಕ್ರಾಸ್ ಪ್ರಾಡಕ್ಟ್ ವಿತ್ a2 minus a1 a2 ವೆಕ್ಟರ್ ಮೈನಸ್ a1 ವೆಕ್ಟರ್ ಡಿವೈಡೆಡ್ ಬೈ ಓಕೆ ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್. ಓಕೆ ಇದ್ರದ್ದು ಏನು ಮಾಡಬೇಕು? ಮತ್ತೆ ಇದ್ರ ಮ್ಯಾಗ್ನಿಟ್ಯೂಡ್ ತಗೊಳ್ರಿ, ಇದ್ರದ್ದು ಮ್ಯಾಗ್ನಿಟ್ಯೂಡ್. ದಿಸ್ ಇಸ್ ವಾಟ್ ದಿ ಫಾರ್ಮುಲಾ, ದಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಬಂದಾಗ ಫಸ್ಟ್ ಬರ್ಕೊಳ್ಳಿ. ನಾವು ಇಲ್ಲಿ ನೋಡಿ ಇದು ಪ್ಯಾರಲಲ್ ಲೈನ್ಸ್ ಅಂತ ನಮಗೆ ಪ್ಯಾರಲಲ್ ಲೈನ್ಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಯಾವಾಗ ಗೊತ್ತಾಗುತ್ತೆ? ಫಸ್ಟ್ ಈ ವೆಕ್ಟರ್ ನೋಡ್ಕೊಳ್ಳಿ, ಈ ವೆಕ್ಟರ್ ಓಕೆ ಇಲ್ಲಿದೆ ಅಲ್ಲ, ಓಕೆ ಇಲ್ಲಿದೆ ಅಲ್ಲ, ಈ ವೆಕ್ಟರ್ ನೋಡ್ಕೊಳ್ಳಿ ಮತ್ತೆ ಈ ವೆಕ್ಟರ್ ನೋಡ್ಕೊಳ್ಳಿ. ಇವೆರಡು ವೆಕ್ಟರ್ ನೋಡ್ಕೊಂಡಾಗ ಇವೆರಡದು ನಮಗೆ ರೇಷಿಯೋ ಸೇಮ್ ಬಂದಾಗ ಇಲ್ಲಿ ನೋಡಿ 2 divided by 2 ಓಕೆ. ನೆಕ್ಸ್ಟ್ ಅದೇ ತರ 3 divided by 3 ಓಕೆ. ನೆಕ್ಸ್ಟ್ 6 divided by 6 ಇವೆರಡು ರೇಷಿಯೋ ಸೇಮ್ ಬಂದಿದೆ ಅಂತಂದ್ರೆ ದೆನ್ ವಿ ಕ್ಯಾನ್ ಸೇ ದಟ್ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಓಕೆ ಇವೆರಡು ಲೈನ್ಸ್ ಏನಾಗ್ತವೆ? ಪ್ಯಾರಲಲ್ ಲೈನ್ಸ್ ಆಗ್ತವೆ. ಸೊ ನಮಗೆ ಇವ್ರು ಕೊಟ್ಟಿರಲ್ಲ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿರಲ್ಲ ಅವರು, ಬಟ್ ಡೈರೆಕ್ಟ್ ಆಗಿ ಲೈನ್ಸ್ ಕೊಟ್ಬಿಟ್ಟಿರ್ತಾರೆ. ಬಟ್ ನೀವು ಪ್ಯಾರಲಲ್ ಲೈನ್ಸು ನಮ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾ ಇಲ್ಲ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾ ಅಂತ ಕನ್ಫ್ಯೂಸ್ ಆಗ್ತೀರಾ ನೀವು. ಪ್ಯಾರಲಲ್ ಲೈನ್ಸ್ ಅಂತ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು,
ಆ ಪ್ಯಾರಲಲ್ ಲೈನ್ಸ್ ಅಂತ ಯಾವಾಗ ಗೊತ್ತಾಗ್ತಾವಂದ್ರೆ, ಯಾಕೆ ಈ ಲೈನ್ಸ್ ಈಕ್ವೇಶನ್ ಕೊಟ್ಟಾಗ ಇಲ್ಲಿ ಬಿ ಒನ್ ವೆಕ್ಟರ್ದು ಸ್ಕೆಲರ್ ಕಾಂಪೋನೆಂಟ್ಸ್, ಇಲ್ಲಿ ಬಿ ಟು ವೆಕ್ಟರ್ದು ಸ್ಕೆಲರ್ ಕಾಂಪೋನೆಂಟ್ಸ್, ಕರೆಸ್ಪಾಂಡಿಂಗ್ ಸ್ಕೆಲರ್ ಕಾಂಪೋನೆಂಟ್ಸ್ ರೇಷಿಯೋ ತಗೊಂಡಾಗ ಎಲ್ಲ ಸೇಮ್ ಬರಬೇಕು. 2/2 ಮಾಡಿದ್ರೆ 1 ಬರುತ್ತೆ, 3/3 ಮಾಡಿದ್ರೆ 1 ಬರುತ್ತೆ, 6 ಇದು ಸೇಮ್ ಬಂದಾಗ ಮಾತ್ರ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತಾಗುತ್ತೆ. ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವು. ಯಾವ ಫಾರ್ಮುಲಾ? ಈ ಫಾರ್ಮುಲಾ. ಓಕೆ, ಸೊ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, ನಮಗೆ ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಲೈನ್ 1 ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್, ಓಕೆ, ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್. Next other r vector that is equal to one more equation of line is r vector that is equal to 3i cap plus 3j cap minus 5k cap plus mu times of 2i cap plus 3j cap plus 6k cap. ಇಷ್ಟಿದೆ ನೋಡಿ. So this vector and this two lines ಕೊಟ್ಟಿದ್ದಾರೆ, in vector form ಕೊಟ್ಟಿದ್ದಾರೆ. Okay, now ಇದರಿಂದ ನೋಡಿ, this is what ನಮ್ಗೆ ಇದೇನು, this is a1 vector, this is a2 vector, that is a1 vector ಬರ್ಕೊಳ್ಳಿ. a1 vector that is equal to ನಮ್ಗೆ ಏನಿದೆ, that is i cap plus 2j cap minus 4k cap. ಅದೇ ತರ ನಮ್ಗೆ a2 vector ಏನು ಕೊಟ್ಟಿದ್ದಾರೆ, a2 vector that is equal to ಇದು, this is a2 vector, ಹೌದಾ? So that is a2 vector ಏನು ಕೊಟ್ಟಿದ್ದಾರೆ, 3i cap plus 3j cap minus 5k cap. ನೆಕ್ಸ್ಟ್ ಬಿ ವೆಕ್ಟರ್ ನೋಡಿ, ಇವೆರಡು ಸೇಮ್ ಇದೆ, ಹೌದಾ? ಸೊ ಇವೆರಡು ಸೇಮ್ ಇದ್ರೆ ನಮಗೆ ಬಿ ವೆಕ್ಟರ್ ತೊಳಿ. ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದು, ದಟ್ ಈಸ್ 2i cap ಪ್ಲಸ್ 3j cap ಪ್ಲಸ್ 6k cap ಇಷ್ಟಿದೆ. ಓಕೆ, ದಿಸ್ ಬಿ ವೆಕ್ಟರ್. ನಮ್ಗೆ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ a2 minus a1 ಕಂಡುಹಿಡಿಯೋಣ. ದಟ್ ಈಸ್ a2 minus a1 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a2 ವೆಕ್ಟರ್ ಬರ್ಕೊಳ್ಳಿ. ದಟ್ ಈಸ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ 3i cap ಪ್ಲಸ್ 3j cap minus 5k cap. Next minus of a1 vector and ಇದು ಹೌದಾ, that is i cap, okay, plus 2j cap minus 4k cap. Okay, now just see ಇದ್ರಾಗ ಇದು ಕಳೀರಿ, it is minus i cap ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ ಮಾಡೋಣ ಬೇಕಾದ್ರೆ 3i cap plus 3j cap minus 5k cap, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ minus i cap minus 2j cap minus into minus plus 4k cap. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ನಮಗೆ 3i cap ಅಲ್ಲಿ i cap ಆದ್ರೆ ಏನಾಗುತ್ತೆ, ದಟ್ ಈಸ್ 2i cap ಆಗುತ್ತೆ. 3j cap ಅಲ್ಲಿ ಮೈನಸ್ j cap ಆದ್ರೆ ಮೈನಸ್ 2j cap ಆದ್ರೆ j cap ಬರುತ್ತೆ, j cap ಬರ್ಕೊಳ್ಳಿ. ಮೈನಸ್ k cap ಪ್ಲಸ್ 4k ಆದ್ರೆ ಮೈನಸ್ 5k cap ಪ್ಲಸ್ 4k cap ಅಂದ್ರೆ ಮೈನಸ್ k cap ಆಗುತ್ತೆ. ಮೈನಸ್ a2 ಮೈನಸ್ a1 ವೆಕ್ಟರ್ ಅಂದ್ರೆ ಇಷ್ಟು ಬಂತು, a2 ಮೈನಸ್ a1 ವೆಕ್ಟರ್ ಅಂದ್ರೆ ಇಷ್ಟು ಬಂತು. ಓಕೆ, ಸೊ ನಾವು ನೋಡಿ ಇಲ್ಲೇನು ಕೊಟ್ಟಿದ್ರೆ, ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಒಂದು ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಇದು ಬಿ ವೆಕ್ಟರ್ ಹೌದಾ, ದಟ್ ಈಸ್ ಏನು ಬರುತ್ತೆ ನಮಗೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ, 2 ಸ್ಕ್ವೇರ್ ಅಂದ್ರೆ ನಮಗೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 3 ಸ್ಕ್ವೇರ್ ಅಂದ್ರೆ 9 ಬರುತ್ತೆ, 9 ಬರುತ್ತೆ. 6 ಸ್ಕ್ವೇರ್ ಅಂದ್ರೆ ಎಷ್ಟು, ನಮಗೆ 36 ಬರುತ್ತೆ, 36 ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ರೂಟ್ 49 ಬರುತ್ತೆ ನೋಡಿ. ಎಷ್ಟಾಗುತ್ತೆ, ದಟ್ ಈಸ್ ರೂಟ್ 49 ಇಸ್ ನಥಿಂಗ್ ಬಟ್, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ, ದಟ್ ಈಸ್ 7 ಬಂತು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟು ಬಂತು ನಮಗೆ, 7 ಬಂತು, ಆಯ್ತಾ? ನೆಕ್ಸ್ಟ್ ಯು ಜಸ್ಟ್ ಸಿ ವಿ ಹ್ಯಾವ್ ಟು ಫೈಂಡ್ ಇದು ಫಾರ್ಮುಲಾ ನಮಗೆ, ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಹೌದಾ. ಈ ಫಾರ್ಮುಲಾದಲ್ಲಿ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2 ವೆಕ್ಟರ್, b1 ಕ್ರಾಸ್ ಪ್ರಾಡಕ್ಟ್ ವಿತ್ a2 ಮೈನಸ್ a1 ವೆಕ್ಟರ್ ಅಂದ್ರೆ ಸೆಲ್ ಫೈಂಡ್ ಮಾಡಿ b1 ಕ್ರಾಸ್ ಪ್ರಾಡಕ್ಟ್ ವಿತ್, ಸೊ b ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ a2 ವೆಕ್ಟರ್ ಮೈನಸ್ a1 ವೆಕ್ಟರ್. ಓಕೆ, ದಟ್ ಈಸ್ ಈಕ್ವಲ್ ಟು ನಮಗೆ ಏನಾಗುತ್ತೆ, ಡಿಟರ್ಮೆಂಟ್ ಆಫ್ i cap j cap k cap ಇಸ್ ಪ್ಲಸ್ ಮೈನಸ್ ಪ್ಲಸ್. ಅದೇ ತರ ಏನು ಬರುತ್ತೆ, ಬಿ ವೆಕ್ಟರ್ ಏನು ಕೊಟ್ಟಿದ್ರೆ ಬಿ ವೆಕ್ಟರ್ ಬರ್ಕೊಳ್ಳಿ. ಫಸ್ಟ್ ಬಿ ವೆಕ್ಟರ್ ಇದೆ ಹೌದಾ, ದಟ್ ಈಸ್ 2i cap 3j cap plus 6k, 2i cap ಇದು ಸ್ಕೇಲರ್ ಕಾಂಪೊನೆಂಟ್ ಅಷ್ಟೇ ಬರ್ಕೋ ಬಿ ವೆಕ್ಟರ್, ದಟ್ ಈಸ್ ಏನಿದೆ 2 3 6. ಓಕೆ, ನೆಕ್ಸ್ಟ್ ಅದೇ ತರ a2 minus a1 ಅಂದ್ರೆ ಇದು ಬಂತ ಹೌದಾ, ದಟ್ ಈಸ್ 2 1 minus 1. ಓಕೆ, 2 1 minus 1. ನೆಕ್ಸ್ಟ್ ನೋಡಿ ಜಸ್ಟ್ ಸಿ ಇದನ್ನ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ ದಟ್ ಈಸ್ i cap ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 3 into -1 ಮಾಡಿದ್ರೆ -1 ಬರುತ್ತೆ, ಮೈನಸ್ ಬರ್ಕೊಳ್ಳಿ. ಮೈನಸ್ ಆಫ್ 1 into 6 ಮಾಡಿದ್ರೆ 6 ಬರುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ j cap ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 2 into -1 ಮಾಡಿದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. ಸೊ 2 into
6 ಮಾಡಿದ್ರೆ 12 ಬರುತ್ತೆ, -12 ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಅದೇ ಥರ ಪ್ಲಸ್ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 2 ಇಂಟು 1 ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 2 ಇಂಟು 3 ಮಾಡಿದ್ರೆ 6 ಬರುತ್ತೆ. ಇಷ್ಟು ಬರುತ್ತೆ. ಸೊ ನಾವು ಯು ಜಸ್ಟ್ ಸಿ ದಿಸ್ -3 -6 ಅಂದರೆ -9 ಐ ಕ್ಯಾಪ್ ಬರುತ್ತೆ. -9 ಐ ಕ್ಯಾಪ್. ಓಕೆ, -2 -12 ಅಂದರೆ -14 ಆಗುತ್ತೆ. -14 ಮೈನಸ್ ಬಿಟ್ಟರೆ +14 ಜೆ ಕ್ಯಾಪ್ ಆಗುತ್ತೆ. 2 -6 ಅಂದರೆ ಎಷ್ಟು ಬರುತ್ತೆ? -4 ಬರುತ್ತೆ. -4 ಕೆ ಕ್ಯಾಪ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ ನಮಗೆ B1 ಕ್ರಾಸ್ ಪ್ರಾಡಕ್ಟ್ ವಿತ್ A2 ಮೈನಸ್ A1 ವೆಕ್ಟರ್. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು ನಾವು. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ ಪ್ರಾಡಕ್ಟ್ ವಿತ್ A2 ಮೈನಸ್ A1 ವೆಕ್ಟರ್ that is equal to root of -9 square plus 14 square plus -4 square. That is equal to ಎಷ್ಟು ಬರುತ್ತೆ ನಮಗೆ? -9 square ಅಂದ್ರೆ ಎಷ್ಟಾಗುತ್ತೆ? -81 ಬರುತ್ತೆ. 81 ಬರ್ಕೊಳ್ಳಿ. 14 ಸ್ಕ್ವೇರ್ ಅಂದರೆ ನನಗೆ 196 ಬರುತ್ತೆ. 196 ಬರ್ಕೊಳ್ಳಿ. ನೆಕ್ಸ್ಟ್ 4 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನಮಗೆ? 16 ಬರುತ್ತೆ. ಹೌದಾ? 4 ಸ್ಕ್ವೇರ್ 16 ಬರುತ್ತೆ. 16 ಬರುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಸೊ ದಿಸ್ ಈಸ್ ಇದು ಎಷ್ಟು ಮಾಡಿ ಆ್ಯಡ್ ಮಾಡಿದ್ರೆ ಇಟ್ ಈಸ್ ನಮ್ಗೆ ಏನು ಬರ್ತಿದ್ದು? 6 ಆ್ಯಡ್ ಮಾಡಿರ್ಬೇಕಾದ್ರೆ ಒಂದೇ ಮಾಡ್ತೀನಿ ನೋಡ್ರಿ. 81 196 16 6 12 ಬರುತ್ತೆ. 12 ಪ್ಲಸ್ 1 13 ಬರುತ್ತೆ. 13 ಬರ್ಕೊಳ್ಳಿ. ದಿಸ್ ಈಸ್ 10 ಆಗುತ್ತೆ. 18 ಆಗುತ್ತೆ. 18 ಬರ್ಕೊಳ್ಳಿ. 18 ಅಲ್ಲ 19 ಆಗುತ್ತೆ. ಇದು 19 ಆಗುತ್ತೆ. 293 ಬರುತ್ತೆ. ಸೊ ದಟ್ ಈಸ್ ನಮಗೆ ರೂಟ್ 293 ಬರ್ತದೆ. ದಿಸ್ ಇಸ್ 293 ಅಂದರೆ ನಮಗೆ ಬಿ ಕ್ರಾಸ್ ಪ್ರಾಡಕ್ಟ್ ವಿತ್ A2 ಮೈನಸ್ A1 ವೆಕ್ಟರ್. ಓಕೆ, A2 ಮೈನಸ್ A1 ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತೆ ಅಂದರೆ ನಮಗೆ ರೂಟ್ 293. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತಲ್ಲ. ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ದ ಫಾರ್ಮುಲಾ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್, ಓಕೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್. ಓಕೆ, ಇದು ಎಷ್ಟು ಬಂದಿದೆ ನಮಗೆ? ಇದು ರೂಟ್ 293 ಬಂದರೆ 293 ಬರ್ಕೊಳ್ಳಿ. ನೆಕ್ಸ್ಟ್ B1 ಕ್ರಾಸ್ ಇದು ಎಷ್ಟು ಬಂದಿದೆ ನಮಗೆ? 7 ಬಂದಿದೆ. 7 ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇಷ್ಟು ನೋಡಿ. ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಯೂನಿಟ್ಸ್. ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಅಂತ ಬಂದಾಗ ಇಷ್ಟು ನೋಡಿ. ಜಸ್ಟ್ ಸೊ ವಿಡಿಯೋ ನಿಮಗೆ ಇದು ಕ್ವಶನ್ ನಿಮಗೆ ಆನ್ಸರ್ ಲೆಂತಿ ಅಂತ ಕಾಣಿಸಿದೆ, ಬಟ್ ಈಸಿ ಇದೆ. ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಸೊ ಫಸ್ಟ್ ಪ್ಯಾರಲಲ್ ಅಂತ ಬಂತಂದ್ರೆ ಇವೆರಡು ನಮಗೆ ಸೇಮ್ ಇರ್ತವೆ. ಇಲ್ಲಾಂದ್ರೆ ಇವೆರಡು ರೇಷಿಯೋ ಏನಿರ್ತವೆ ನಮಗೆ ಈಕ್ವಲ್ ಇರ್ತವೆ. ಇವೆರಡದು ರೇಷಿಯೋ ಏನಿರ್ತವೆ ಈಕ್ವಲ್ ಇರ್ತವೆ. ಬೇಕಾದ್ರೆ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟೇ ನೋಡಿ. ಸೊ ನೀವು ಇಷ್ಟು ಕ್ವಶನ್ಸು ಅರ್ಥ ಮಾಡ್ಕೊಂಡು ನೀಟಾಗಿ ಸಾಲ್ವ್ ಮಾಡಿದ್ರೆ ಅವ್ರಿಗೆ ಎಂಥರದ್ದು ಕ್ವಶನ್ ಕೊಳ್ಳಿ ನೀವು ಮಾಡ್ತೀರಾ. ಬಟ್ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಓಕೆ, ಸೊ ಜಸ್ಟ್ ಅಲ್ಲಿ ನೋಡಿ, ನಾನು ಯಾವತ್ತೂ ನಿಮಗೆ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ, ಲೈಕ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ಬಟ್ ನಾನು ಈಗ ಹೇಳ್ತಿದ್ದೀನಿ, ಯಾಕಂದರೆ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗಲಿ ಅಂತೇಳಿ. ನಿಮಗೆ ಇಷ್ಟ ಅನಿಸಿದ್ರೆ, ಇದು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನಿಮ್ಗೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಓಕೆ, ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ಇನ್ನೂ ಸ್ವಲ್ಪ. ನಮಗೆ ಏನು ಬೇಕಾದ್ರೆ ನೀವು ಸಜೆಷನ್ ಕೊಡ್ಬೋದು. ಇದು ಇಂಪ್ರೂವ್ ಮಾಡ್ಕೊಳ್ಳಿ ಸರ್, ಅದು ಮಾಡ್ಕೊಳ್ಳಿ ಅಂದ್ರೆ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತೆ. ಓಕೆ, ಬಟ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಗೆ ನೋಡಿ ಇದ್ರ PDF ನೋಟ್ಸ್ ಏನಿರುತ್ತಲ್ಲ, ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮ್ಸು ಬಹಳ ಸಮೀಪವಿದೆ. ಚೆನ್ನಾಗಿ ಓದಿ, ಚೆನ್ನಾಗಿ ಕಷ್ಟಪಟ್ಟರೆ ಒಳ್ಳೆ ಮಾರ್ಕ್ಸ್ ಬರ್ತವೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ಒಳ್ಳೆ ಕಾಲೇಜ್ ಸಿಕ್ಕರೆ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ಒಳ್ಳೆ ಪ್ಲೇಸ್ಮೆಂಟ್ ಆಗಿದ್ರೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಒಳ್ಳೆ ಸ್ಯಾಲ್ರಿ ಸಿಕ್ಕರೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಒಳ್ಳೆ ಹುಡುಗಿ ಸಿಕ್ಕರೆ ಜೀವನ ಚೆನ್ನಾಗಿರುತ್ತೆ. ಮತ್ತು ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಮೇನ್ ಏನಂದರೆ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ಒಳ್ಳೆ ಪ್ಲೇಸ್ಮೆಂಟ್ ಆದರೆ ನಿಮಗೆ ಒಳ್ಳೆ ದುಡ್ಡು ಬರುತ್ತೆ. ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅರ್ಥ. ಯಾಕಂದರೆ ಈಗ ಜೀವನದಲ್ಲಿ ಎಲ್ಲ ಆಲ್ಮೋಸ್ಟ್ ದುಡ್ಡೇ ಎಲ್ಲ ಇಂಪಾರ್ಟೆಂಟು. ದುಡ್ಡೇ ಮುಖ್ಯ ಅಲ್ಲ ಅಂತನೋರು ಅವ್ರು ಏನಂತಾರೆ, ಅವರು ಭಾಳ ಬಡವ್ರು ಇರ್ತಾರೆ ಅಂತ ಅರ್ಥ. ಮೇ ಬಿ ನೋಡೋಣ. ಬಟ್ ಫಿಲಾಸಫಿಕಲ್ ಅಷ್ಟು ಗೊತ್ತಿಲ್ಲ ನನಗೆ. ಏನೋ ಹೇಳಿದ್ದೀನಿ, ತಪ್ಪಾದರೆ ಕ್ಷಮಿಸ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಕಷ್ಟಪಡ್ರಿ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್.